ಅಮ್ಮ, ಭೂಮಾತೆ, ವಿನತೆ, ಅಂಬುಜಾಕ್ಷಿ ತಾಯಿ, ಮಣ್ಣನ್ನೇ ನಮ್ಮ ಬಾಳಿನ ಚಿನ್ನವು ಅಂತ ನಂಬಿ ಸದಾ ನಿನ್ನನ್ನೇ ನಂಬಿ ಬದುಕ್ತಾ ಇರೋರು ಈ ನಮ್ಮ ಮನೆತನದವರು. ನನ್ನ ಪತಿ ಹಾಗೂ ನನ್ನ ಮೈದುರರನ್ನ ರಕ್ಷಣೆ ಮಾಡುವ ಭಾರ ನಿನ್ನನ್ನೇ ಕೂಡಿದೆ ಅಮ್ಮ. ಅದು ಅಲ್ಲದೆ ಈ ಕಲಿಕಾಲದಲ್ಲಿ ಇನ್ನೂ ನಮ್ಮಂಥವ್ರನ್ನ ಕಾಡೋ ರಕ್ಕಸರು ತುಂಬಿದ್ದಾರೆ. ಅಂಥ ರಾಕ್ಷಸರ ಸಂಹಾರ ಮಾಡೋಕ್ಕೆ ಇನ್ನೊಮ್ಮೆ ಈ ಕಲಿಯುಗದಲ್ಲಿ ಅವತರಿಸಿ ಬಂದು ನಮ್ಮ ಬಾಳನ್ನು ಉದ್ಧರಿಸು ತಾಯಿ, ನಿನ್ನಲ್ಲಿ ಸಲುವಾಗಿ ಬೇಡಿಕೊಳ್ಳುವೆ. ಬನ್ನಿ ಸ್ವಾಮಿ, ಆ ಮೂರುನಾಳ ಅಖಂಡೇಶ್ವರ ಪಾರಾಯಣದಂತೆ ಆ ಶ್ರೀದೇವಿಯ ಪಾರಾಯಣ ಮುಗಿಸಿ ಭಕ್ತಿಯಿಂದ ಪೂಜೆ ಮಾಡ್ತಾ ಇದ್ದೆ. ಸ್ವಲ್ಪ ಇದೆ. ಈ ಪ್ರಸಾದವನ್ನು ಸ್ವೀಕರಿಸಿ ನನಗೆ ಆಶೀರ್ವಾದ. ಎಂತ ಅಚಲವಾದ ಭಕ್ತಿ ಲಕ್ಷ್ಮಿ ನಿನ್ನದು. ಅಪೂರ್ವ ಭಕ್ತಿಯಿಂದ ಮಹಾಪುರುಷರ ಶಕ್ತಿಯಿಂದ ನಮ್ಮೆಲ್ಲರ ರಕ್ತ ಕಣಕಣದಲ್ಲಿ ಆವರಿಸಿ ಮುಕ್ತಿ ಬೇಡುವ ಮುಕುಟಕ್ಕೆ ಆ ಕಟೀಲು ಪರಮೇಶ್ವರಿ ಆದ ನವಶಕ್ತಿ ಮಾತೆ ಪ್ರಸನ್ನಳಾಗಿ ನಮ್ಮ ವಂಶಕ್ಕೆ ಚಿನ್ನದ ಬೆಳೆಯನ್ನು ಬೆಳೆಯಲು ಆ ಮಳೆರಾಯನನ್ನು ಕರೆಸಿ ಚಿನ್ನ ಬೆಳೆಯುವ ಈ ಮಣ್ಣಿನಲ್ಲಿ ರೈತನ ಉಸಿರಿ ನಾಡಿನ ಉಸಿರಿ ಎಂದು ಹರಸಿ ಈ ಮಣ್ಣಿನ ಮಕ್ಕಳ ಕೀರ್ತಿ ಶಾಶ್ವತವಾಗಿ ಉಳಿಯಲಿ ಈ ನಿನ್ನ ಪೂಜಾ ಫಲದಿಂದ. ಸ್ವಾಮಿ, ಎಂಥ ವಾಗ್ದಾನವಿದೆ ನೀವು ಮಾಡಿರುವ ಆಶೀರ್ವಾದದಲ್ಲಿ. ಅಲ್ಲ, ನಾವು ಮಾಡುತ್ತಿರುವ ಭಗವಂತನಲ್ಲಿ ನಿಮ್ಮ ಆಶೀರ್ವಾದ ತುಂಬಾನೇ ಶಕ್ತಿಯುತವಾಗಿದೆ. ಆ ಶಕ್ತಿಯಿಂದಲೇ ಭಕ್ತಿ ಮಾರ್ಗದಿಂದಲೇ ಮುಕ್ತಿ ಅಲ್ಲವೇ ಸ್ವಾಮಿ? ಹೌದು ಲಕ್ಷ್ಮಿ. ಮಹಾಭಾರತದಲ್ಲಿ ಹೆಣ್ಣು ಮಾಡಿಗಾಗಿ ಕುರುಕ್ಷೇತ್ರವೇ ನಡೆದರು. ಪಾಂಡವರ ಧರ್ಮವತ್ತಿಗೆ ಶ್ರೀಕೃಷ್ಣ ಅಕ್ಷಯ ಪಾತ್ರೆ ಕೊಟ್ಟು ಕಾಪಾಡಿದಂತೆ ಇಂದು ನಿನ್ನ ಪೂಜೆ ನನಗೆ ಪವಾಡವೆನಿಸುತ್ತದೆ ಲಕ್ಷ್ಮಿ. ಓಹೋ, ಹಾಗಾದ್ರೆ ನೀವು ತಂದಿರುವ ಈ ಪ್ರಶಸ್ತಿ ಹಿಂದೆ ಏನಾದ್ರೂ ಗೊತ್ತಿರಲೇಬೇಕಲ್ವೇ? ಭೂತಾಯಿಯಾಗಾದ ಶಕ್ತಿಯಿಂದ ಬೆಳೆದು ಬಂದ ಕಬ್ಬು ಸೂರ್ಯಪಾನ ಸತತವಾಗಿ 3 ವರ್ಷ ಬರಗಾಲ ಬಿದ್ದರು. ಈ ಸಹ ಸಂಪೂರ್ಣವಾಗಿ ಬೆಳೆ ಬಂದು ನನ್ನನ್ನು ಕರ್ನಾಟಕ ಇತಿಹಾಸದಲ್ಲೇ ಗುರುತಿಸುವಂತೆ ಮಾಡಿದಳು ಈ ನನ್ನ ಭೂಮಿ ತಾಯಿ. ಅಂದ್ರೆ ಕೃಷಿ ಕ್ಷೇತ್ರದಲ್ಲಿ ಉತ್ತಮ ಸಾಧನೆ ಮಾಡಿದ್ದಕ್ಕಾಗಿ ಕರ್ನಾಟಕ ಸರ್ಕಾರ ನನಗೆ ಪ್ರಗತಿಪರ ಉತ್ತಮ ರೈತನೊಂದು ಹೆಸರು ಕೊಡಿಸಿ ಈ ಪ್ರಶಸ್ತಿ ಕೊಟ್ಟಿತ್ತು ಈ ನಿನ್ನ ಪೂಜೆಯಿಂದ. ಹೌದೇ? ಸಂತೋಷ ಸ್ವಾಮಿ, ತುಂಬಾ ಸಂತೋಷ. ಈ ವಿಷಯ ಹೇಳಿ ಅದೆಂಥ ಕೆಲಸ ಮಾಡ್ಬಿಟ್ರಿ. ರೈತನೇ ರಾಷ್ಟ್ರದ ಬೆನ್ನೆಲುಬು, ರೈತನೇ ರಾಷ್ಟ್ರದ ಸಂಪತ್ತು ಎಂಬ ನಾಮಾಂಕಿತ ಇದು ಇತಿಹಾಸ ಪುಟದಲ್ಲಿ ಬರೆದಿಡುವಂತಾಯ್ತಲ್ಲ. ಅದು ನಿಮ್ಮಿಂದ. ಧನ್ಯ ಸ್ವಾಮಿ, ನಿಮ್ಮ ಕೈ ಹಿಡಿದ ನಾನೇ ಧನ್ಯ. ಇದರಲ್ಲಿಯೂ ನಿನ್ನ ಶ್ರಮವಿದೆ ಲಕ್ಷ್ಮಿ, ಇದರಲ್ಲಿಯೂ ನಿನ್ನ ಶ್ರಮವಿದೆ. ಅರ್ಧಾಂಗಿ ಎಂಬ ಈಶ್ವರಿಯ ಕೋಪ ತಾಪವನ್ನು ಅಳಿಸಿ ಕಾರೇಶು ಮಂತ್ರಿ ಕರುಣೇಶು ದಾಸಿ ರೂಪೇಶು ಲಕ್ಷ್ಮಿ ಭೋಜೇಶು ಮಾತಾ ಸೈನೇಶು ರಂಭ ಕ್ಷಮೆಯ ಧರಿತ್ರಿ ಎಂಬ 6 ಗುಣಗಳನ್ನು ಹೊಂದಿ ನೀ ನನಗೆ ಸತಿಯಾಗಿ ಶ್ರೀಮತಿಯಾಗಿ ಈ ನನ್ನ ಸಂಸಾರ ಎಂಬ ರಥಕ್ಕೆ ನೀನೊಂದು ಗಾಲಿಯಾಗಿ ನಾನೊಂದು ಗಾಲಿಯಾಗಿ ಆ ಪರಮಾತ್ಮನ ಸವಾರಿಯಲ್ಲಿ ನಡೆದಾಗಲೇ ನಮಗೆ ಸದ್ಗತಿ. ಕೇವಲ ನಾವು ನಿಮಿತ್ತ ಮಾತ್ರ ನಡೆಸುವುದು ಆ ಯಲ್ಲಮ್ಮ ತಾಯಿ. ಸ್ವಾಮಿ, ಇಷ್ಟೇ ಏಕೆ ಲಕ್ಷ್ಮಿ, ಪತಿವ್ರತೆಯರ ಪಟ್ಟು ಹೊತ್ತು ದಿಟ್ಟ ಹೆಣ್ಣಾಗಿ ಪತಿಯ ಪಾದ ಸೇವಕಳಾಗಿ ಪತಿಯಿಂದಲೇ ನನ್ನ ಸರ್ವಸ್ವ ಹೃದಯ ಮಂದಿರದಲ್ಲಿ ನೆಲೆಸಿರುವ ದೇವರೇ ನನ್ನ ಗಂಡನೆಂದು ಆ ಮಹಾಸತಿ ಅನುಸೂಯಂತೆ ಕೀರ್ತಿಗೆ ನನ್ನ ಕೀರ್ತಿಗೆ ಕಾರಣದ ನೀನು ಸಾಮಾನ್ಯ ಲಕ್ಷ್ಮಿ, ಸಾಮಾನ್ಯ. ರಾತ್ರಿ ಹಗಲೆನ್ನದೆ
ಚಳಿ ಮಳೆ ಬಿಸಿಲೆನ್ನದೆ ನನ್ನೊಂದಿಗೆ ಕಷ್ಟಪಟ್ಟು ಭತ್ತ ಬೆಳೆಯುವ ಹೊಲವನ್ನಾಗಿ ಮಾಡಿದ ನೀನು ನನ್ನ ಮನೆಯ ಭಾಗ್ಯ ದೇವತೆ ಲಕ್ಷ್ಮಿ. ನೀನು ನನ್ನ ಮನೆಯ ಭಾಗ್ಯ ದೇವತೆ. ಅಯ್ಯೋ ಅಯ್ಯೋ, ಸಾಕು ಮಾಡ್ರಿ. ಅದೆಷ್ಟು ಹೊಗಳ್ತೀರ ನನ್ನ. ನಿಮ್ಮ ಹೊಗಳಿಗೆ ಕೇಳಿ ನನಗೆ ನಾಚಿಕೆ ಆಗತ್ತಪ್ಪ. ಇದು ಹೊಗಳಿಕೆ ಮಾತಲ್ಲ ಲಕ್ಷ್ಮಿ, ಆನಂದದಿಂದ ಭರಿಸಿ ಹೇಳುವ ಮಾತು. ಹೆತ್ತವರನ್ನು ಕಳೆದುಕೊಂಡ ನನ್ನ ತಮ್ಮ ತಂಗಿಯರಿಗೆ ನೀನೇ ಹೆತ್ತ ತಾಯಿಯಾಗಿ ತಿನಿಸಿ ಉಣಿಸಿ ಬೆಳೆಸಿ ನನ್ನೊಂದಿಗೆ ಉತ್ತಿ ಬಿತ್ತಲು ಸಹಕಾರಿಯಾಗಿ ಉತ್ತರ ಕರ್ನಾಟಕದಲ್ಲಿ ಪ್ರಗತಿಪರ ಉತ್ತಮ ರೈತನೆಂದು ಹೆಸರು ಕೊಡಿಸಿ ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷನಾಗಿ ಮಾಡೋದರಲ್ಲಿ ನಿನ್ನ ಶ್ರಮವಿದೆ ಲಕ್ಷ್ಮಿ, ನಿನ್ನ ಶ್ರಮವಿದೆ. ಇದು ಸತ್ಯ ಸತ್ಯ. ಛೇ ಛೇ, ನನ್ನದೇನೂ ಇಲ್ಲ ರೀ. ನಾನು ಮೊದಲೇ ಅಲ್ಪ ವಿದ್ಯಾವಂತಳು. ನನ್ನಿಂದ ಸಾಧ್ಯವಾಗೋಕೆ 4 ಜನ ಮಹಿಳಾ ಸಂಘಟನೆಯ ಬೆನ್ನಿ ಕಟ್ಟಿಕೊಂಡು ನಾನೇನು ಮಾಡ್ಬೇಕೋ ಆ ಕೆಲಸ ಮಾಡೋಕೆ ನಾನು ಪ್ರಯತ್ನ ಪಟ್ಟಿದ್ದೀನಿ ಅಷ್ಟೇ. ಇದರಲ್ಲಿ ನನ್ನ ಪ್ರಯತ್ನವೇನಿದೆ? ಹೆಣ್ಣು ಮಣ್ಣಿಗಾಗಿ ಕುರುಕ್ಷೇತ್ರವೇ ನಡೆದು ಹೋಯ್ತಲ್ಲ ಲಕ್ಷ್ಮಿ. ಹೆಣ್ಣನ್ನು ಚುಡಾಯಿಸಿ ಚೂಡಾಮಣಿ ರಕ್ತ ಮಣೆ ಕೊಡುತ್ತೇನೆಂದು ಹೇಳಿ ಹೆಣ್ಣು ಕುಲವನ್ನು ಮಣ್ಣು ಮಾಡಲು ಹೊರಟ ನರಹಂತಕರಿಗೆ ನೀನು ಅಂದಿನ ಮಹಿಳಾ ಸಭೆಯಲ್ಲಿ ಸರಿಯಾಗಿ ಉತ್ತರ ಕೊಟ್ಟೆ. ಹೆಣ್ಣು ಸಂಸಾರದ ಕಣ್ಣು, ಹೆಣ್ಣಿನಿಂದಲೇ ತೂಗುತ್ತಿದೆ ಈ ಜಗದ ತೊಟ್ಟಿಲು ಎಂದು ಸಮಸ್ತ ಜನರಿಗೆ ಸಾರಿ ಹೇಳಿ ಕಾಮುಕ ಗಂಡಸರಿಗೆ ತಿದ್ದಿ ಬುದ್ಧಿ ಹೇಳಿ ಅಂದಿನ ಮಹಿಳಾ ಸಭೆಯಲ್ಲಿ ಸರಿಯಾಗಿ ಉತ್ತರ ಕೊಟ್ಟೆ. ಈ ವಿಷಯ ಸರ್ಕಾರಕ್ಕೆ ಮುಟ್ಟಿ ಈ ಪ್ರಶಸ್ತಿ ನನಗೆ ತಟ್ಟಿತು. ಆದರೆ ಏನು ಸ್ವಾಮಿ, ಆದರೆ ಎಂಬ ಅಪಸ್ವರದ ಮಾತು ಯಾಕೆ? ಸಾಕಷ್ಟು ಶಾಲೆ ಕಲಿತು ನಿರುದ್ಯೋಗಿ ಆದ ನನ್ನ ತಮ್ಮ ಕುರಿ ಸಾಕಾಣಿಕೆ ಮಾಡುತ್ತಾ ಕುಸ್ತಿ ಆಡುತ್ತಾ ನನ್ನೊಂದಿಗೆ ಕಷ್ಟಪಟ್ಟು ನನ್ನ ತಮ್ಮ ಈರಭದ್ರನನ್ನು ನಿನ್ನ ಹಿರಿಯ ಮಗನಂತೆ ಕಂಡು ಸಾಕಷ್ಟು ಶಾಲೆ ಕಲಿತು ದೊಡ್ಡ ಡಿಸಿ ಸಾಹೇಬರಾಗಿ ಬರ್ತಾನಂತ ನನ್ನ ತಂಗಿ ಭಾಗ್ಯಶ್ರೀಯನ್ನು ನಿನ್ನ ಕಿರಿಯ ಮಗಳಂತೆ ಕಂಡು ಇಂದಿನವರೆಗೆ ನಡೆದುಕೊಂಡು ಬಂದಿರ್ತಲ್ಲ, ಅದೇ ರೀತಿ ನನಗೆ ಮುಂದೆ ನಡೆದುಕೊಂಡು ಹೋಗ್ತೇನಂತ ಮಾತು ಕೊಡು ಲಕ್ಷ್ಮಿ, ಮಾತು ಕೊಡು. ಇದೇನು ಸ್ವಾಮಿ, ಇಲ್ಲಿವರೆಗೂ ನನ್ನ ಹೊಗಳಿ ಹೊಲ್ಲ ಶೂಲಕ್ಕೆ ಏರಿಸಿದ್ರಿ. ಈಗ ನೋಡಿದ್ರೆ ನನ್ನ ಮೇಲೆ ನಿಮಗೆ ಸಂಶಯ ಸುಳಿಗಾಳಿಯೇ? ನೋಡಿ, ಆ ಸೂರ್ಯ ಚಂದ್ರರ ಸಾಕ್ಷಿಯಾಗಿಯೂ ಈ ಕಟ್ಟಿರೋ ಮಾಂಗಲ್ಯ ಸಾಕ್ಷಿಯಾಗಿಯೂ ಅಷ್ಟೇ ಏಕೆ ನಿಮ್ಮ ಪಾದ ಸಾಕ್ಷಿ ನನ್ನ ಹೆತ್ತ ಮಕ್ಕಳ ಹಾಗೆ ನೋಡ್ಕೊಳ್ತೀನಿ. ಈ ನನ್ನ ಮಾತು ನಿಮ್ಮ ಪಾದ ಸಾಕ್ಷಿಯಾಗುತ್ತದೆ. ಬಾ ಲಕ್ಷ್ಮಿ ಬಾ, ಈ ಸಂತೋಷದ ಸಂಭ್ರಮದಲ್ಲಿ ಆನಂದದ ಹಡಗನ್ನು ಹತ್ತಿ ನೀ ಮಿನುಗು ತಾರೆಯಾಗಿ ತಳುಕು ಬಳಿಕಿನಿಂದ ಈ ಸಜ್ಜನ ರೈತನ ಕೈ ಹಿಡಿದು ಆನಂದಿಸುವ. ಹೋಗ್ರಿ, ಇಂಥ ಸಮಯದಲ್ಲಿ ಹಾಡಿನ ಆಸೆನಾ? ದೊರೆಗಳ ಮಾತು ಮೀರುವುದುಂಟೆ? ನಿನ್ನ ಶ್ರೀಮತಿ ಕೈ ಹಿಡಿದ ನಿನ್ನ ತಗುಣವಲಿ ಜೊತೆಗಾದ ದಿನವೂ ನಂದದಿ.
ಬಂದೇನು? ಹೌದಣ್ಣ, ನಸುಕಿನ 4 ಗಂಟೆ ಎದ್ದು ಕುಸ್ತಿ ಪ್ರಾಕ್ಟೀಸ್ ಮುಗಿಸಿ ಮೇಲಿನ ಹೊಲಕ್ಕೆ ನೀರು ಹಾಸಿ ಆ ತಾವರ ಕಂಬದ ಹೊಲಕ್ಕೆ ನೀರು ಹಾಸಿ ಆರಂಜಿ ಕಾಲೇಜಿನಿಂದ ತಂಗಿನನ್ನು ಕರೆದುಕೊಂಡು ಬರಬೇಕಾದ್ರೆ ಇನ್ನು ಹೊತ್ತಾಯ್ತಣ್ಣ. ಹಾಗೆ ಸರಿ. ಏನಮ್ಮ, ಪರೀಕ್ಷೆ ಚೆನ್ನಾಗಿ ಬರ್ದಿದ್ಯಾ ತಾನೆ? ಕ್ಲಾಸಿಗೆ ಫಸ್ಟ್ ಬರೋದ್ರಲ್ಲಿ ಸಂದೇಹವೇ ಇಲ್ಲ ಅಲ್ಲಿಗೆ. ನನ್ನೆರಡು ಕಣ್ಣುಗಳಂತಿರುವ ನಿಮ್ಮ ಸುಖ ಸಂತೋಷವೇ ನನ್ನ ಸಂತೋಷ. ಆ
ಅವರಿಗೆ ಪ್ರಶಸ್ತಿ ಕೊಟ್ಟು ಸನ್ಮಾನ ಮಾಡಿದ್ದು. ಅಲ್ಲಿಗೆ ಆ ಸುದ್ದಿಯನ್ನು ಕೇಳಿ ರಭಸದಿಂದ ಕುದುರೆಯ ನೇರೆ ಬಂದೆ. ಆ ಚಕ್ರವರ್ತಿಯ ತನ್ನ ಕಕ್ಷದ ಮಾತಿನಲ್ಲಿ ಅಂಗಿಸುವುದನ್ನು ಕೇಳಿ ಅವಸರದಿಂದ ನಿಮ್ಮ ಸಂತೋಷಕ್ಕೆ ಬಂದೆ. ಈ ಪ್ರಶಸ್ತಿಗೆ ಪೈಪೋಟಿದ ಆ ಚಕ್ರವರ್ತಿ ನಮಗೆ ಸೇಡಿನ ಜ್ವಾಲೆಯನ್ನು ಬೀಸಿದರೆ ಬೀಸಬಹುದು. ನಮ್ಮ ಮನೆತನ ಜಮೀನ್ದಾರ ಮನೆತನ ಅಂದ ಮೇಲೆ ನಮ್ಮ ಮೇಲೆ ಒಂದು ಕೆಂಗಣ್ಣು ಅನ್ನೋದು ಇದ್ದೇ ಇರುತ್ತೆ. ಹುಷಾರಾಗಿರ್ಬೇಕು. ಅದಕ್ಕಾಗಿ ನನ್ನೊಂದು ಮಾತು ಕೇಳು ಸಹೋದರ. ಒಂದೇನೆ ಒಂದು 1000 ಮಾತಾದ್ರೂ ಕೇಳ್ತೀನಿ ಹೇಳಣ್ಣ. ಸತ್ತವರ ಹೆಸರು ಜೀವಂತವಾಗಿ ಉಸಿರಾಡಬೇಕಾದರೆ ನನ್ನ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ನನ್ನ ಮಿಷ್ಟದಲ್ಲಿ ಅಡಗಿಸಿಕೊಂಡು ನೀನು ಬರಲು ಮಾಡಿದ ತೋರದ ಕೆಲಸ ಅರಕ್ಷಣದಲ್ಲಿ ಕೆಳಗೆ ಹೊತ್ತು ತರ್ತೀನಿ. ಯಾವ ಮಾತು ಬೇಗನೆ ಹೇಳಣ್ಣ. ಧರ್ಮವು ರಕ್ಷಿತೋ ರಕ್ಷಿತೆ ಎಂಬಂತೆ ಧರ್ಮವನ್ನು ನಾವು ಕಾಪಾಡಿದರೆ ಧರ್ಮ ನಮ್ಮನ್ನು ಕಾಪಾಡುತ್ತದೆ. ಅನೇಕ ತಲೆಮಾರುಗಳಿಂದ ಈ ಜಮೀನ್ದಾರ ಮನೆತನದ ಕೀರ್ತಿ ಉಳಿಯಬೇಕಾದರೆ ನೀನು ನಿತ್ಯ ಸತ್ಯಕ್ಕೆ ಹೆಗಲ ಕೊಟ್ಟು ನ್ಯಾಯ ನೀತಿ ಧರ್ಮವೇ ನನ್ನ ಉಸಿರೆಂದು ಬಸವಳಿದು ಕೂಗಿ ನಿತ್ಯ ಬಡವರನ್ನು ಎತ್ತಿ ಹಿಡಿದು ನಿತ್ಯ ಲಂಚಕರ್ಮಿಗಳನ್ನು ಸದ್ಯ ಬಡಿದ ಸೂರನಾಗಿ ದರಿದ್ರ ರೌಡಿಗಳಿಗೆ ನೀನು ಈರಭದ್ರನಾಗಿ ಹೆಣ್ಣಿನ ಶೀಲಕ್ಕೆ ಕೈ ಹಾಕುವರಿಗೆ ನೀನು ಶಿವನ ಊರಿಗಣ್ಣಾಗಿ ರಾತ್ರಿ ಹಗಲೆನ್ನದೆ ಈ ಭೂಮಿ ತಾಯಿಗೆ ಗೌರವ ತೋರಿಸಿ ಸೇಡಿಗಾಗಿ ಸೆಟ್ಟು ಹೊಡೆದು ಕಾವೇರಿ ತಾಯಿಯ ಮಗನಾಗಿ ಬಾಳಬೇಕಪ್ಪ. ನೀನು ಕಾವೇರಿ ತಾಯಿಯ ಮಗನಾಗಿ ಬಾಳಬೇಕು. ಇದು ಯಾವ ದೊಡ್ಡ ಮಾತು ಹೇಳ್ತೇನ ಈ ನಿನ್ನ ತಮ್ಮನಿಗೆ? ಇದು ಈಗಲೇ ಬೇಕಂದ್ರೆ ಹುಳಿ ಹೋಗಲೇ ಹೆತ್ತವರ ಹೆಸರು ಜೀವಂತವಾಗಿ ಉಸಿರಾಡಬೇಕಾದರೆ ಒಂದು ಹೆಜ್ಜೆ ಹೆಜ್ಜೆಗೂ ನನ್ನ ಹೃದಯ ಮಿಡಿತದಲ್ಲಿ ಅಡಗಿಸಿಕೊಂಡು ನೀನು ಬರ ಮಾಡಿದ ಕೆಲಸ ರಕ್ಷಣದಲ್ಲಿ ತರ್ತೀನಿ. ನೋಡಿದ್ರಿ ನನ್ನ ಮೈದನ ಹಾರಾಟ ಹೋರಾಟ. ಜೀರ್ಗಳ ಬಾಹುಬಲಿ ರಾಜ ಹುಲಿ ಇದ್ದಂಗ ನನ್ನ ಮೈ. ನೋಡ್ರಿ ನೋಡ್ರಿ ಹೆಂಗ ನಾಸ್ತಾನ ನೋಡ್ರಿ. ಇನ್ನ ಸಣ್ಣವ ಬಹಳ ನಾಸ್ತಾನ ನನ್ನ ರಾಜ್ಯ. ಇರ್ಲಿ ಏನ್ರಿ ಪ್ರಸಾದ ಅಂತೂ ಸಿದ್ಧ ಆಗಿದೆ. ನೀವು ಮಾತಾಡ್ತಾ ನಿಂತು ಬಿಟ್ರೆ ಅಣ್ಣ ತಮ್ಮಂದ್ರೆ ಹೊತ್ತು ಹೋಗೋದೇ ಗೊತ್ತಾಗಲ್ಲ. ಹಾಗೆ ಹಸುವಾಗಿಲ್ಲ ಅಲ್ವಾ? ಊಟ ಮಾಡೋಣವಾ? ನಿಮ್ಮಿಬ್ಬರಿಗೂ ಒಂದೇ ದಿನ ಮದುವೆ ಮಾಡ್ತೀನಿ. ಈ ಹರಸದ ಒಣದಲ್ಲಿ ನನ್ನೊಂದಿಗೆ ಹೆಜ್ಜೆ ಮೇಲೆ ಹೆಜ್ಜೆ ಕೊತ್ತ ಒಂದು ಹಾಡನ್ನು ಹಾಡಿರಿ. ಏನಪ್ಪ? ಅಲ್ಲ ನನ್ನ ಮೈದನ ಈಗಲೇ ಇಷ್ಟು ನಾಸ್ತಾನ ನಾಳೆ ಮದುವೆ ಆದ್ಮೇಲೆ ಹೆಂಗ ಅಂತೀನಿ? ದೇವ್ರೇ ಜೇರುಗಳ ಹುಡುಗಿಯರ ಕಂಡ ನನ್ನ ಮೈದನೆಲ್ಲ ಆಗ್ಲಿಲ್ಲ. ಅಯ್ಯೋ ಶುರು ಆಗ್ಲಿ.
ಪ್ರಸಾದ ಸಿದ್ಧವಾಗಿದೆ, ಹೋಗೋಣ. ನಡಿ ಪವನ್.